ನೆಲೋಗಿ ಗ್ರಾಮದಲ್ಲಿ ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯವನ್ನ ನಿರ್ಮಾಣವನ್ನ ಮಾಡಿದ್ದಾರೆ. ಕಾಟಾಚಾರಕ್ಕಾಗಿ ಕಂಬನ್ನ ಹೊಡೆದು ಮನೆಗೆ ಹೋಗ್ತಿರ್ತಕ್ಕಂಥ ಪ್ರವೃತ್ತಿ ಇವರು. ಪಕ್ಕದಲ್ಲಿಯೇ ಏನಪ್ಪಾ ಅಂತ ಕೇಳಿದ್ರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಇದೆ. ಇದರ ಹಿಂದಿನ ಭಾಗದಲ್ಲಿ ಶವಾಗಾರ ಇದೆ. ಈ ವೇಳೆ ಹೆಣ್ಮಕ್ಳಿಗೆ ಪಕ್ಕದಲ್ಲೇ ಶವಾಗಾರ ಇದೆ, ರಾತ್ರಿ ಹೊತ್ತಲ್ಲಿ ಇರ್ಲಕ್ಕಾಗತ್ತಾ? ನೀವು ಒಂದ್ ವೇಳೆ ಬಾತ್ರೂಮ್ ಅನ್ನ ಬಳಸಿದ್ರೆ ಬಾತ್ರೂಮ್ ನೀವೇ ತೊಳಿಬೇಕು. ಏನಿಲ್ಲ, ಬಾತ್ರೂಮ್ ಕೂಡ ಈಟ ಬೈತಾರಿ. ನೀವೇನ್ ಮಾಡ್ತಾ ಇದ್ದೀರಿ? ಇಲ್ಲೇ ಪಕ್ಕದಲ್ಲೇ ಶಾಲೆ ಇದೆ. 1 ಗಂಟೆ ಹೊತ್ತಿನಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ವಾರ್ಡನ್ನು ಕೂಡ ಇಲ್ಲ, ಸಿಬ್ಬಂದಿನೂ ಕೂಡ ಇಲ್ಲ, ಅಡಿಗೆ ಮಾಡೋರು ಕೂಡ ಇಲ್ಲ, ಯಾರು ಇಲ್ಲ. ಇಲ್ಲಿ ಇದಕ್ಕೆ ಕೀಲಿ ಹಾಕಿ ಹೋಗಿದ್ದಾರೆ. ಈಗ ನಿಮ್ಮ ಎದುರೇ ಕನ್ಫರ್ಮ್ ಅದಲ್ಲ ಸರ್, ಇದು ಬೇಗ ಹಾಕ್ಯಾರ ನೋಡ್ರಿ. ಇಲ್ಲಿ ಲೈಟ್ಗಳು ಫ್ಯಾನ್ಗಳೆಲ್ಲ ಚಾಲು ಇಟ್ಕೊಂಡು ಹೋಗಿದ್ದೀರಿ. ಇದು ನಿಮ್ಮ ಮನೆ ಅಲ್ಲ. ಸಂಪೂರ್ಣವಾಗಿ ಸರ್ಕಾರವನ್ನ ಲೂಟಿ ಮಾಡ್ತಾ ಇದ್ದೀರಿ ಅಕ್ಷರಶಃ ಅಂತ. ನೀರ್ ಚೆಲ್ತಾರಲ್ರಿ, ಅವ್ರು ಹೊರಗೆ ಬರ್ನ ಅವ್ರ ಸೀಟಕ್ಕೆ ಕೇಳ್ತಾರೆ. ಜೇವರ್ಗಿ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರ ಮತಕ್ಷೇತ್ರ, ಜೊತೆಗೆ ಅವರ ತಂದೆಯವರ ಮತ್ತು ಅವರ ಇದು ಸ್ವಗ್ರಾಮ. ಲೇಡೀಸ್ ಹಾಸ್ಟೆಲ್ ಸರ್, ಇದು ವಾರ್ಡನ್ ಬರೋದಿಲ್ಲ. ಕಥೆಗಳು ಒಂದೊಂದು ಕೇಳಿದ್ರೆ ಯಾವ ರೀತಿಯಾಗಿದೆ ಅಂತಂದ್ರೆ ಸಿಕ್ಕಾಪಟ್ಟೆ ಸಿಟ್ಟು ಬರ್ತಾ ಇದೆ. ಒಂದ್ ಅವರ್ ಊಟನ ಕೆಲಸ ಸರ್. ನೀವು ಕೂಡ ಲೂಟಿಕೋರರ ಸಾಲಿನಲ್ಲಿ ಬರ್ತೀರಿ ಅಂತ ಅರ್ಥ. ಸುಮಾರು 90 ಲಕ್ಷ ರೂಪಾಯಿ ವೆಚ್ಚದಲ್ಲಿ 2015 ಮತ್ತು 16ನೇ ಸಾಲಿನಲ್ಲಿ KKBRD ಅನುದಾನದ ಅಡಿಯಲ್ಲಿ ನೆಲೋಗಿ ಗ್ರಾಮದಲ್ಲಿ ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯವನ್ನ ನಿರ್ಮಾಣವನ್ನ ಮಾಡಿದ್ದಾರೆ. ಅತಿ ದೊಡ್ಡದಾಗಿರ್ತಕ್ಕಂಥ ಬಿಲ್ಡಿಂಗ್ ಏನೋ ಕಟ್ಟಿದ್ದಾರೆ. ಒಳಗಡೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳೇ ಇಲ್ಲ. ಇಲ್ಲಿ ವಿದ್ಯಾರ್ಥಿನಿಯರೇ ನಿಂತಿದ್ದಾರೆ. ಸುಮಾರು 7ನೇ 8ನೇ 9ನೇ 10ನೇ ಏನಪ್ಪಾ ಅಂದ್ರೆ ಶಿಕ್ಷಣವನ್ನ ಪಡಿತಾರೆ. ಆದ್ರೆ ಅವರಿಗೆ ಒಳಗಡೆ ಇರೋದಕ್ಕೆ ಅವಕಾಶ ಇಲ್ಲ. ಏನೋ 1 ಗಂಟೆ ಊಟ ಮಾಡದೆ ಹೋದೆ. ಇನ್ನು ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಕೇವಲ ಕೆಲವು ಜನ ಏನಪ್ಪಾ ಅಂದ್ರೆ ಕಾಟಾಚಾರಕ್ಕಾಗಿ ತಂಬನ್ನ ಹೊಡೆದು ಮನೆಗೆ ಹೋಗ್ತಿರ್ತಕ್ಕಂಥ ಪ್ರವೃತ್ತಿ ಇವ್ರದ್ದು. ನೋಡಿ, 2015 ಮತ್ತು 16ನೇ ಸಾಲಿನಲ್ಲಿಯೇ ಇವರು ಸುಮಾರು 90 ಲಕ್ಷ ರೂಪಾಯಿ ಕೊಟ್ಟು ಅತ್ಯಂತ ಭವ್ಯವಾಗಿರ್ತಕ್ಕಂಥ ಬಂಗಲೆ ರೀತಿಯಾಗಿರ್ತಕ್ಕಂಥದ್ದು ಬಾಲಕಿಯರ ನಿಲಯವನ್ನ ಕಟ್ಟಿದ್ದಾರೆ. ಯಾಕೆ ಕಟ್ಟಿದ್ದೀರಿ? ಯಾವ ಪುರುಷಾರ್ಥಕ್ಕೆ ಕಟ್ಟಿದ್ದೀರಿ? ಒಂದ್ ವೇಳೆ ಆ ವಿದ್ಯಾರ್ಥಿನಿಯರಿಗೆ ಸುರಕ್ಷತೆ ಇಲ್ಲದೆ ಹೋದ್ರೆ, ಅಲ್ಲಿ ಸಿಬ್ಬಂದಿಗಳೇ ಇಲ್ಲದೆ ಹೋದ್ರೆ ರಾತ್ರಿ ಹೊತ್ತಲ್ಲಿ ಅವ್ರು ಇರ್ಲಕ್ ಸಾಧ್ಯ ಇದೆನಾ? ಪಕ್ಕದಲ್ಲಿಯೇ ಏನಪ್ಪಾ ಅಂತ ಕೇಳಿದ್ರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಇದೆ. ಇದ್ರ ಪಕ್ಕದಲ್ಲೇ ಈ ಒಂದು ನಿಲಯವನ್ನ ನಿರ್ಮಾಣ ಮಾಡಿದ್ದಾರೆ. ಆದ್ರೆ ಇದರ ಹಿಂದಿನ ಭಾಗದಲ್ಲಿ ಶವಾಗಾರ ಇದೆ. ಇದರ ಹಿಂದಿನ ಭಾಗದಲ್ಲಿ ಏನಪ್ಪಾ ಅಂದ್ರೆ ಸರ್ಕಾರಿ ಆಸ್ಪತ್ರೆ ಇದೆ. ಈ ಬಿಲ್ಡಿಂಗ್ ನ ಪಕ್ಕದಲ್ಲಿಯೇ ಏನಪ್ಪಾ ಅಂತ ಕೇಳಿದ್ರೆ ಇವರು ಶವಾಗಾರವನ್ನ ನಿರ್ಮಾಣ ಮಾಡಿದ್ದಾರೆ. ಒಂದ್ ವೇಳೆ ಹೆಣ್ಮಕ್ಳಿಗೆ ಪಕ್ಕದಲ್ಲೇ ಶವಾಗಾರ ಇದೆ, ರಾತ್ರಿ ಹೊತ್ತಲ್ಲಿ ಇರ್ಲಕ್ಕಾಗತ್ತಾ? ನೀವ್ ಇರ್ತೀರಾ ಸಿಬ್ಬಂದಿಗಳು? 1 ಗಂಟೆ ನೀವು ಪಂಚ್ ಹೊಡೆದು ಹೋಗ್ತಿರ್ತಕ್ಕಂಥ ಮನಸ್ಥಿತಿ ಉಳ್ಳವ್ರು ನೀವು. ಇಲ್ಲಿ ಮಕ್ಕಳು ಇರ್ಲಿಕ್ಕೆ ಹೆಂಗ್ ಸಾಧ್ಯ ಇದೆ? ಮುಖದ ಮೇಲೆ ಹೇಳ್ತಿದ್ದಾರೆ, ಏನಿಲ್ಲ, ನೀವು ಒಂದ್ ವೇಳೆ ಬಾತ್ರೂಮ್ ಅನ್ನ ಬಳಸಿದ್ರೆ ಬಾತ್ರೂಮ್ ನೀವೇ ತೊಳಿಬೇಕು. ಏನಾದ್ರೂ ಏನಾರ ಪ್ರಾಬ್ಲಮ್ ಆದ್ರೆ ನೀವೇ ಕೆಲಸ ಮಾಡ್ಕೋಬೇಕು. ಎಲ್ಲ ಬಾಲಕಿಯರೇ ಮಾಡ್ಬೇಕಿದ್ರೆ ಸರ್ಕಾರ ನಿಮ್ಗೆ ಸಂಬಳ ಕೊಟ್ಟು ಯಾಕಿಟ್ಟಿದೆ? ನೀವೇನ್ ಮಾಡ್ತಾ ಇದ್ದೀರಿ? ಯಾವ ಕಾರಣಕ್ಕಾಗಿ ಸರ್ಕಾರದ ಸಂಬಳ ತೆಗೆದುಕೊಳ್ತಾ ಇದ್ದೀರಿ? ಒಂದ್ ವೇಳೆ ಪಂಚ್ ಮಾಡಿನೇ ನೀವು ಮನೆಗೆ ಹೋಗ್ಬೇಕಾದ್ರೆ ಪಂಚ್ ಮಾಡಿರ್ತಕ್ಕಂಥ ದುಡ್ಡು ಮಾತ್ರ ತಗೋಬೇಕು ನೀವು ಸ್ಯಾಲ್ರಿ ರೂಪದಲ್ಲಿ. ದಿನ ಪೂರ್ತಿ ಡ್ಯೂಟಿ ಮಾಡಿದೀನಿ ಅಂತ ಜಮಾ ಕಚ್ಕೊಂಡು ಹೇಳಿದ್ರೆ ಆಗೋದಿಲ್ಲ. ಈ ಪರಿಸ್ಥಿತಿಯಲ್ಲಿ ಇಷ್ಟೊಂದು ವಿದ್ಯಾರ್ಥಿನಿ ಇದ್ದಾರೆ, ಇವರಿಗೆ ಇರೋದಕ್ಕೆ ಅವಕಾಶ ಮಾಡಿಕೊಟ್ಟು ರಾತ್ರಿ ಹೊತ್ತಲ್ಲಿ ಗಾರ್ಡ್ಗಳಿಗೆ ನೇಮಕ ಮಾಡಿದ್ರೆ ಅವ್ರು ಚೆನ್ನಾಗಿ ಏನಪ್ಪಾ ಅಂತ ಕೇಳಿದ್ರೆ ಶಿಕ್ಷಣ ಪಡಿಲಿಕ್ಕೆ ಸಾಧ್ಯ ಇದೆ. ಇಲ್ಲೇ ಪಕ್ಕದಲ್ಲೇ ಶಾಲೆ ಇದೆ, ಇಲ್ಲೇ ಪಕ್ಕದಲ್ಲೇ ಇದೇನಪ್ಪಾ ಅಂತ ಕೇಳಿದ್ರೆ ವಸತಿ ನಿಲಯ ಇದೆ. ಇರೋದಕ್ಕೆ ಅವಕಾಶ ಇಲ್ಲ. ನೀವು ನೋಡ್ಬೋದು, ನೀವು ಈ ಹೊತ್ತಲ್ಲಿ ಸುಮಾರು ಮಧ್ಯಾಹ್ನ 1 ಗಂಟೆ ಆಗಿದೆ. 1 ಗಂಟೆ ಹೊತ್ತಿನಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ವಾರ್ಡನ್ನು ಕೂಡ ಇಲ್ಲ, ಸಿಬ್ಬಂದಿನೂ ಕೂಡ ಇಲ್ಲ, ಅಡಿಗೆ ಮಾಡೋರು ಕೂಡ ಇಲ್ಲ, ಯಾರು ಇಲ್ಲ. ಇಲ್ಲಿ ಇದಕ್ಕೆ ಕೀಲಿ ಹಾಕಿ ಹೋಗಿದ್ದಾರೆ. ಅವರು ಕೀಲಿ ಹಾಕಿ ಏನ್ ಹೋಗಿದ್ದೀರಿ? ಒಳಗಡೆ ಲೈಟ್ಗಳು ಫ್ಯಾನ್ಗಳೆಲ್ಲ ಚಾಲು ಇಟ್ಕೊಂಡು ಹೋಗಿದ್ದೀರಿ. ಇದು ನಿಮ್ ಮನೆ ಅಲ್ಲ. ಒಳಗಡೆ ಲೈಟ್ ನೋಡ್ರಿ ನೀವು, ಲೈಟ್ ಅನ್ನ ಇವ್ರು ಚಾಲು ಇಟ್ಕೊಂಡು ಹೋಗಿದ್ದಾರೆ. ಇವ್ರ ಮನೆಯ ಎಲ್ಲಿರ್ತಕ್ಕಂಥ ಎಲೆಕ್ಟ್ರಿಸಿಟಿ ಬಿಲ್ ಬಂದ್ರೆ ಯಾವ ರೀತಿ ಚಡಪಡಿಸ್ತಿರಲ್ಲ, ಇದು ಸರ್ಕಾರದ ಬಿಲ್ಡಿಂಗು. KKBRD ಏನಪ್ಪಾ ಅಂತ ಕೇಳಿದ್ರೆ ಅನುದಾನದ ಅಡಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಸುಮಾರು ಇನ್ನೂ 10 ಲಕ್ಷ ಹಾಕಿದ್ರೆ 1 ಕೋಟಿ ಬಿಲ್ಡಿಂಗ್ ಇದು. 1 ಕೋಟಿ ಬಿಲ್ಡಿಂಗ್ ಅನ್ನ ನಿರ್ಮಾಣ ಮಾಡಿ ಯಾರು ಬಳಕೆ ಮಾಡದ ಹಾಗೆ ಒಳಗಡೆ ಇರತಕ್ಕಂತ ಹಲವು ವಸ್ತುಗಳು ತುಕ್ಕು ಹಿಡಿದೋಗಿರ್ತಕ್ಕಂಥದ್ದು. ಆ ತುಕ್ಕು ಹಿಡಿದೋಗಿರ್ತಕ್ಕಂಥ ವಸ್ತುಗಳು ನಿಮ್ಮ ಮನೆಯದಾದ್ರೆ ನೀವು ಸುಮ್ಮನೆ ಕೂತ್ಕೋತೀರಾ? ಸರ್ಕಾರದಿದೆ, ಸಾರ್ವಜನಿಕರ ತೆರಿಗೆ ಹಣದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಬಿಲ್ಡಿಂಗ್ ಇದು. ಈ ಬಿಲ್ಡಿಂಗ್ ಅನ್ನ ಬಳಕೆ ಮಾಡೋದಕ್ಕೆ ನೀವು ಕೊಡ್ತಾ ಇಲ್ಲಪ್ಪ ಅಂತ ಕೇಳಿದ್ರೆ ನೀವು ಸಂಪೂರ್ಣವಾಗಿ ಸರ್ಕಾರವನ್ನ ಲೂಟಿ ಮಾಡ್ತಾ ಇದ್ದೀರಿ ಅಕ್ಷರಶಃ ಅಂತ. ಅದಕ್ಕೆ ನಾನು ಹೇಳ್ತಿದ್ದೀನಿ, ಇದು KKBRD ಜೊತೆಗೆ ಜೇವರ್ಗಿ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರ ಮತಕ್ಷೇತ್ರ, ಜೊತೆಗೆ ಅವರ ತಂದೆಯವರ ಮತ್ತು ಅವರ
ಇದು ಸ್ವಗ್ರಾಮ. ಈ ಸ್ವಗ್ರಾಮದ ಕತೆಗಳು ಒಂದೊಂದು ಕೇಳಿದ್ರೆ ಯಾವ ರೀತಿಯಾಗಿದೆ ಅಂತಂದ್ರೆ ಸಿಕ್ಕಾಪಟ್ಟೆ ಸಿಟ್ಟು ಬರ್ತಾ ಇದೆ. ಪ್ರತಿಯೊಂದು ಇಲಾಖೆ, ಸರ್ಕಾರಿ ಆಸ್ಪತ್ರೆ ಆಗಿರ್ಬೋದು ಮತ್ತು ಬಾಲಕಿಯರ ವಸತಿ ನಿಲಯಗಳಾಗಿರ್ಬೋದು, ಪ್ರತಿಯೊಂದು ತುಕ್ಕಿಡಿದು ಹೋಗ್ತಾ ಇದಾವೆ, ವೇಸ್ಟ್ ಆಗ್ತಾ ಇದಾವೆ, ದುಡ್ಡು ಲೂಟಿ ಮಾಡ್ತಿರ್ತಕ್ಕಂಥ ಕೆಲಸ ಆಗ್ತಾ ಇದೆ. ಹಾಗಾಗಿ ಶಾಸಕರ ಗಮನಕ್ಕೆ ಈ ವಿಷಯಗಳನ್ನ ತರ್ತಾ ಇದ್ದೀವಿ. ಇದು ಆದ ಮೇಲೆಯೂ ಕೂಡ ನೀವು ಎಚ್ಚೆತ್ತುಕೊಂಡು ಸಮಸ್ಯೆಗೆ ಪರಿಹಾರ ನೀಡದೇ ಹೋದ್ರೆ ನೀವು ಕೂಡ ಲೂಟಿಕೋರರ ಸಾಲಿನಲ್ಲಿ ಬರ್ತೀರಿ ಅಂತ ಅರ್ಥ. ನಿಮಗೆ ಏನಾದ್ರೂ ಚಿಂತೆ ಇದ್ರೆ, ನಿಮ್ಮ ತಾಲೂಕಿನ ಬಗ್ಗೆ, ನಿಮ್ಮ ಗ್ರಾಮದ ಬಗ್ಗೆ ಚಿಂತೆ ಇದ್ರೆ ಕೂಡಲೇ ಎಚ್ಚೆತ್ತುಕೊಳ್ಳಬೇಕು, ಸಮಸ್ಯೆಗೆ ಪರಿಹಾರ ನೀಡಬೇಕು. ಏನಮ್ಮ ನಿನ್ನ ಹೆಸರು? ಸುಧಾರಿ. ಹೌದಾ? ಇಲ್ಲೇ ಇರ್ತಿ ಹಾಸ್ಟೆಲ್ದಾಗ? ಎಷ್ಟನೇ ಕ್ಲಾಸ್ ಇದೆ? ಇರ್ತಿದ್ದಿ ಹಾಸ್ಟೆಲ್ದಾಗ? ಇರ್ತಿ ಇಲ್ಲಿ? ಇಲ್ರಿ. ಇರಲ್ಲ? ಯಾಕಿರಲ್ಲಮ್ಮ? ಕಿಟಕಿ ಸರಿ ಇಲ್ರಿ. ಕಿಟಕಿಗಳಿಲ್ಲ ಒಟ್ಟ? ರಾತ್ರಿ ಯಾರು ಇರ್ತಾರ? ಯಾರು ಇರಲ್ರಿ. ಒಟ್ಟು ಅಡ್ಮಿಷನ್ ಅದ ನಿಂದಲ್ಲಿ? ಎಷ್ಟ್ ಮಂದಿ ಇದ್ರಿ ಟೋಟಲ್ ನೀವು ಹಾಸ್ಟೆಲ್ದಾಗ? ಎಷ್ಟ್ ಮಂದಿ ಗೊತ್ತಿಲ್ರಿ. ಅಂದಾಜ್ ನಿನ್ ಪ್ರಕಾರ ಎಷ್ಟ್ ಮಂದಿ ಇರ್ಬೋದು? 50 ಮಂದಿ. ಏನ್ ಫೆಸಿಲಿಟಿ ಯಾವ ಒಳಗ? ಏನೇನವ? ಏನಿಲ್ಲ, ಬಾತ್ರೂಮ್ ಹೋದ್ರೆ ಈಟ ಬೈತಾರಿ. ಏನಂತಾರ? ನಿಮ್ ತೊಳೆಯರ್ ಗೊತ್ತೈತಿ, ನಿಮ್ಗೆ ಏನೋ ತೊಳೆಯಲ್ ಗೊತ್ತಾಗಲ್ಲ ಅಂತಾರ. ಅವ್ರ ಯಾರು ನೌಕರಿ ಅವ್ರ ಯಾಕೆ ಅದಾರಂತಮ್ಮ? ನೀವ್ ತೊಳಿಲಿಕ್ಕಿದ್ರ ಮತ್ತೆ ಅವ್ರ ಯಾಕೆ ಅದಾರಂತ ಕೇಳಿಲ್ಲ ನೀವು? ಮಾನ್ಯ ರೂಪಾಕರ್ ನಾವ್ ತೊಳಿತಿ ಬಿಡೇನ ಇಲ್ರಿ, ಮಾಲಿನ ಅಂಟಿ ಇಲ್ರಿ, ನಿಮ್ಗೆ ನುಸ್ತ ನಾವೆಲ್ಲ ನಾವ್ ತೊಳೆದ್ರೆ ಗೊತ್ತಾತ ಅಂತಾರ. ಅಂದ್ರೆ ನೀವು ಎಷ್ಟ್ ಗಂಟೆ ಇರ್ತೀರಿ? ನೀವು ಒಳಗೆ ಇರೋದೇ ಎಷ್ಟ್ ಗಂಟೆ ಇರ್ತೀರಿ? ಬರೀ ಊಟ ಮಾಡಿ ಹೋಗ್ಬಿಡ್ತೀರಿ? ಊಟ ಮಾಡಿ ಸ್ವಲ್ಪ ಓದ್ಕಿರ ಓದ್ತಿವ್ರಿ. ಹೋಗ್ತೀರಿ? ರಾತ್ರಿ ಇರಂಗಿಲ್ಲ? ಇಲ್ರಿ. ಅಂಜಿಕೆ ಬರ್ತೈತಿ? ಇಲ್ಲಿ ಮತ್ತೆ ಯಾರು ಗಾರ್ಡನ್ ಯಾರು ಇಲ್ಲ ಇಲ್ಲಿ ಕಾಯ್ಲಿಕ್ಕೆ ನಿಮ್ಗೆ? ಇಲ್ರಿ. ಇಲ್ಲ ಒಟ್ಟ? ನಿನ್ನ ಹೆಸರು ಅಂತಂಗೆ? ಎಲ್ಲ ಫೆಸಿಲಿಟಿ ಏನವ ಇಲ್ಲಿ? ಇಲ್ಲ ಏನೂ ಇಲ್ಲ ಒಟ್ಟ? ಎಷ್ಟನೇ ಇದ್ದೀನಿ? 7ನೇ ಕ್ಲಾಸ್ ಇದ್ದಿ? ನೀವು ಹಿಂಗೆ ಅವ್ರ ಸಂಗಟ ಇರೋದು 1 ಗಂಟೆ 2 ಗಂಟೆ ಬಿಟ್ಟು ಹೋಗ್ಬಿಡ್ತೀರ ಅಷ್ಟೇ. ಇಲ್ಲಿ ಟೋಟಲ್ ಎಷ್ಟ್ ಮಂದಿ ಕೆಲಸ ಮಾಡೋರ ತಂಗಿ? ಎಷ್ಟು? 3 ಮಂದಿ. 3 ಮಂದಿ ಯಾರ್ಯಾರು? ವಾರ್ಡನರ? ಅಡಿಗೆ ಮಾಡೋರು? ಮತ್ತೆ ಇನ್ನೊಬ್ರು ಯಾರು? ಅಡಿಗೆ ಮಾಡೋರು ಇಬ್ರು, ಒಬ್ರು ವಾರ್ಡನ. ತಮ್ಮ ಮಾಡಿ ಹೋಗ್ಬಿಡ್ತಾರ? ಏನ್ರ ವಾರ್ಡನ್ ಹೆಸರೇನು? ರಂಜಿತಾ. ಬರ್ತಾರ ಹೋಗ್ಬಿಡ್ತಾರ ಅವ್ರು? ಚಾಲು ಮಾಡ್ಕೆ ಹೋಗ್ಬಿಡ್ತಾರ. ಹೇಳಿ, ಏನ್ ಹೆಸರು ಮತ್ತೆ ನಿಂದು? ಶ್ವೇತಾ. ಏನ್ ಸಮಸ್ಯೆ ಇಲ್ಲ ಹೇಳು? ಅಡಿಗೆದು ಅದರಿ, ವಾಶ್ರೂಮ್ ಹೋಲಕ್ ಅದರಿ. ಎಲ್ಲಾರು ಹೋಗ್ಬಿಡತಾರ ಟೈ ಒಳಗ. ನೋಡ್ರಿ ನೀರ್ ಚೆಲ್ತಾರಲ್ರಿ, ಅವ್ರು ಹೊರಗ್ ಬರ್ನ ಅವ್ರ ಸೀಟಕ್ ಪ್ರಾಬ್ಲಮ್ ಅದ ಹೇಳ್ತಾರಿ. ಓ, ಪ್ರಾಬ್ಲಮ್ ಅದತ್ತಲ್ಲಿ? ಅಲ್ಲಿ ಕರೆಂಟ್ ಬರ್ತದ್ರಿ, ಅದಕ್ ನಮ್ಮ ನೀರ್ ಸೋರ್ತಾರಿ, ಅದಕ್ ಚೆಲ್ಬೇಡ ಅಂತಾರ. ಏನ್ ಸಮಸ್ಯೆ? 1 ತಿಂಗಳ ಕೆಲ್ಸ ಮಾಡೇನ್ರಿ ಸರ್. ಇಲ್ಲಿ ಸಮಸ್ಯೆಗಳು ಇದು ಟಾಯ್ಲೆಟ್ ಮಾಡ್ಲಕ್ಕ ಅಲ್ಲಿ ಯಾಕೆ ಮಾಡ್ತೀರಿ ಅಂತ ಕೇಳ್ಯಾರ ಅವ್ರ ಕೆಲ್ಸ ಮಾಡೋರು. ಹುಡುಗಿಯರಿಗೆ ಅಂದೇವ್ ನಾವ್ ಯಾಕೆ ಟಾಯ್ಲೆಟ್ ಇಲ್ಲೇ ಮಾಡ್ರಿ, ಟಾಯ್ಲೆಟ್ ಅದ ತೊಳೆಯಲ್ಲಕ್ ಇಟ್ಟಾರ, ಇಲ್ಲ ನಿಮ್ಗ ತೊಳಿಬೇಕ್ರಿ ಮಾಡ್ಬೇಕಂತ ನಾವ್ ಅಂದೇವು. ಹೌದೌದ್ರಿ. ಇರಲ್ ಸರ್, ಇರಲ್ ನೋಡ್ರಿ ಸರ್. ನೈಟ್ ಬೇರಲ್ಲ ಸರ್? ಈಗ ನಿಮ್ಮೆದ್ರೆ ಕನ್ಫರ್ಮ್ ಅದಲ್ ಸರ್. ಇದು ಬೀಗ ಹಾಕ್ಯಾರ ನೋಡ್ರಿ ಇಲ್ಲಿ. ಇದೇ ಟೈಮ್ ಇಲ್ಲಿ ನನ್ ಬಲ್ GPS ಫೋಟೋ ಅವರಿ ಸರ್, ನಿಮ್ಗೆ ತೋರಿಸ್ತೇನೆ. ಇದು ಆದ್ಮೇಕ ಹೊಟ್ಟೆ ಇರಲ್ಲ, ಟಾಯ್ಲೆಟ್ ಮಾಡ್ಬಾರ್ದು, ನಿಮ್ ತಾಟ್ ನೀವ್ ತೊಳ್ಕೊರಿ ಹಂಗೆ ಅಂತಾರ ಸರ್ ಅವ್ರು. ಏನೇ ಇಲ್ರಿ, ಏನೇ ಇದ್ರಿ ಯಾರ ಇದ್ರೆ ಇರ್ಬೇಕಲ್ ಸರ್. ಅದ್ ಎದ್ರ ಸಲಕ್ ಮಾಡ್ಯಾರ ಹಾಸ್ಟೆಲ್ ಗೊತ್ತಿಲ್ರಿ ನಮ್ಗ. ಅದೇನೋ ಸುಮ್ಮ ತಮ್ ಬೇಳೆ ಬೇಸ್ಗೋಸ್ಕರ ಮಾಡ್ಯಾರೋ ಏನೋ ಗೊತ್ತಿಲ್ರಿ. ಇಷ್ಟ ಮಾತ್ರ ನಾವ್ 1 ತಿಂಗಳು ಮಾಡಿ ಹಿಂಗ ಅದ ನೋಡ್ರಿ ಸರ್. ಇಲ್ಲಿ ಇದು 5 ವರ್ಷ 4 ವರ್ಷ ಆಯ್ತ್ರಿ ಸರ್. ಹಿಂಗೆ ಅದ ನೋಡ್ರಿ, ಹಿಂಗೆ ಅದ ನೋಡ್ರಿ. 24 ಗಂಟೆ ಬಂದೇ ಇಡ್ತಾರ, ಏನ್ ಮಾಡ್ಲಕ್ ಆಗಲ್ಲ ನೋಡ್ರಿ ಸರ್. ಇದು 50 ರೀ ಸರ್. 55 ಲಾಸ್ಟ್. ಹೌದ್ರಿ, ಇರಲ್ಲ ನೋಡ್ರಿ ಸರ್. ಇಲ್ಲಿ ಅದು ಗೊತ್ತಿಲ್ಲ ನೋಡ್ರಿ ಸರ್. ಅದು ಅಲ್ಲ, ಈಗ BCM ರೂಲ್ಸ್ ಪ್ರಕಾರ ಏನದ, ಬೆಳಿಗ್ಗೆ ಊಟ, ಮಧ್ಯಾಹ್ನ ಟಿಫಿನ್, ಮುಂಜಾನೆ ತಮ್ಮ ಮಾಡಿಸ್ಕೋದ್ರಿ. ಯಾರು ಕುಕ್ ಮಾಡೋರು ಇಲ್ಲ, ಅಡಿಗೆ ಮಾಡೋರು ಕುಕ್ ಮಾಡೋರ್ ಹರಲ್ರಿ ಸರ್. ಕುಕ್ ಮಾಡೋರ್ ಹೋಗ್ಯಾರ, ಇದ್ದೂರಾಗೆ ಇರ್ತಾರ್ರಿ. ಮುಂಜಾನೆ ನಾಷ್ಟ ಮಾಡೋದು ಬರೀ ಅನ್ನನೇ ಅದ. ಏನ್ ಫುಡ್ ಪ್ರಕಾರ ಹಾಕಲ್ರಿ ಅವ್ರು. ಹಾಕಲ್ಲ ಹಾಕಲ್ರಿ. ಮನ್ಸ ಹುಡುಗಿಯರ್ ಕೇಳಿದ್ರ ನನಗೊಂದ್ 2 ಸರಿ ಮೊನ್ನೆನೆ ಕೇಳಾರ, ಏನ್ರಿ ಅಕ್ಕ ನೀವೇನು ಹೇಳಲಿ ಆಗಿರಲ್ಲ ಅಂತ. ನಾ ಏನ್ ನೋಡಮ್ಮ ಒಂದ್ ಸ್ವಲ್ಪ ಟೈಮ್ ಅಂತ, ಅದ್ರಾಗ ನೀವ್ ಅಚಾನಕ್ಕಾಗಿ ಬಂದಿರ ಅಂತ ನಾವ್ ಹೇಳತ್ತೀವಿ ನೋಡ್ರಿ. ಊಟ ಮಾಡ್ಕೊಂಡ್ ಹೋಗ್ತಾರ ಸರ್. ಅವ್ರಿಗೆ ಸುರಕ್ಷತೆ ಇಲ್ಲ ಅಂತೇಳಿ ಯಾರು ಇರೋದಿಲ್ಲ. ಸುರಕ್ಷತೆ ಸರ್ ಏನ್ ಬೇಲಿ ಸರ್ ಇಲ್ಲಿ ಸುರಕ್ಷತೆ? ನಾವ್ ಸರ್ ಸಾಗರ್ ಅಂತ ಸರ್, ಅಂಬೇಡ್ಕರ್ ಸೇನೆ ತಾಲೂಕು ಅಧ್ಯಕ್ಷರು ಸರ್. ನಾವ್ ಇದೇ ಲೋಕಲ್ ಸರ್. ಅವರಿಗೆ ಡಾಕ್ಟರ್ ಅಜಯ್ ಸಿಂಗ್ ಸಾಬ್ರು ನಲೋಗಿ, ನಾವು ನಲೋಗಿಲಿ ಇರ್ತೀವಿ ಸರ್. ಇಲ್ಲಿ ಸುಮಾರು ಬಹಳ ಪ್ರಾಬ್ಲಮ್ ಸರ್. ಇಲ್ಲಿ ಶಾಸಕರಿಲ್ಲ ಸರ್, ಬರಲ್ಲ, ವಿಸಿಟ್ ಇಲ್ಲ ಸರ್, ಏನಿಲ್ಲ ಇಲ್ಲಿ. ನೋಡಿ ನೀವೇ ನೋಡ್ರಿ ಸರ್, ಇಲ್ಲಿ ಕಣ್ಣಿಲ್ ನೋಡತ್ತೀರಿ ಸರ್ ಎಷ್ಟು ವ್ಯವಸ್ಥೆ ಸರ್. ಇಲ್ಲಿ
ಲೇಡೀಸ್ ಹಾಸ್ಟೆಲ್ ಸರ್ ಇದು. ವಾರ್ಡನ್ ಬರೋದಿಲ್ಲ ಇಲ್ಲಿ. ವಾರ್ಡನ್ ಬೇಕೋ ಬೇಡ ಸರ್ ಇಲ್ಲಿ. ವಾರ್ಡನ್ ಕೆಲ ಹಾಕ್ತಿಂತೋ ಮಾಡ್ತಿಂತೋ ಸರ್. ಹುಡುಗಿಯರ್ ಪ್ರಾಬ್ಲಮ್ ಬಂದಿಲ್ಲ. ಮನೇನೆ ಒಂದ್ 10 ಚುಕ್ಕಳು ಹುಡುಗಾಡ್ ಬಂದ್ರಿ ಸರ್. ಇಲ್ಲೇ ನಾವು ರೋಡಿಗೆ ಕೇಳಾರ ಸರ್. ಅವ್ರ ಏನಂತಾರ ಸರ್, ಏಕೆ ಮಾಡಿದ್ರ ಸರ್ ನೀವೇ ನೀರಾಕ್ ನೀವೇ ತೊಳಿಬೇಕಂತಾರ ಇಲ್ಲಿ ಅಡಿಗೆ ಮಾಡೋರು. ಟಾಯ್ಲೆಟ್ ನೀವು ಯೂಸ್ ಮಾಡಿ ನೀರಾಕ್ ನೀವೇ ತೊಳ್ಬೇಕಿಲ್ಲ, ಏಕೆ ಮಾಡಪ್ಲಿ ಇಲ್ಲಿ ವಾಶ್ ಮಾಡ್ಬೇಕು. ಅವರೇ ವಾಶ್ ಮಾಡ್ಬೇಕು ಸರ್. ವಾಶ್ ಮಾಡಿ ಹುಡುಗರು ಬಿ ಬಂದ್ ಹೇಳ್ಯಾರ ಸರ್ ನಮ್ಗೆ. ಅಷ್ಟು ಪ್ರಾಬ್ಲಮ್ ಸರ್ ಇಲ್ಲಿ. ಅಡಿಗೆ ಮಾಡೋರ್ನು ಸರ್ ವ್ಯವಸ್ಥೆ ಇಲ್ಲ ಸರ್ ಇಲ್ಲಿ. ಅಡಿಗೆನೂ ನೀಟಾಗಿ ಸರ್ ಒಂದೊಂದ್ ವಾರ ಚುಡೋ ಹಾಕರ್ ಸರ್. ನಾಳೆ ಸರ್ ಅಡಿಗೆ ಅಷ್ಟು ಅಡಿಗೆ ಕರೆಕ್ಟ್ ಹಾಕರ್ ಅಂದ್ರೆ ಏನಂತಾರ, ಒಂದ್ ವಾರ ನಂಬಲ್ಲಿ ನೀರ್ ಇಲ್ಲ ಸರ್ ಹಾಕಲ್ ಸರ್ ಇಲ್ಲಿ. ಬರೀ ಒಂದ್ ವಾರ ಬರೀ ಚುಡೋ ಹಾಕರ್ ಸರ್. ನಾವ್ ಬಂದ್ ಕೇಳ ಸರ್, ಒಂದ್ ವಾರ ಚುಡೋ ಹಾಕರ್ ನೀರ್ ಇಲ್ಲ ಸರ್. ನಮ್ಮಲ್ಲಿ ಇದ್ರ ಮನಿ ನಮ್ ದೊಡ್ಡವ್ರ ಮನಿ ಇದಾರ ಹೋರಿ ಅಂತ ಹೇಳಿದ್ರಿ ಅವ್ರು ಒಂದ್ ನೀರ್ ಕುಡಿತೀವಿ ಅಂದ್ರೆ ನೀರ್ ಇಲ್ಲ ಪ್ರಾಬ್ಲಮ್ ಹೇಳ ಸರ್ ಅವ್ರು. ವಾರ್ಡನ್ ಮೇಡಮ್ ಅವ್ರಿ ನೀರಿನ ಸಮಸ್ಯೆ ಹೇಳಿ. ನೀರಿನ ಸಮಸ್ಯೆ ಒಂದ್ ವಾರ ಊಟನ ಹಾಕಿಲ್ಲ ಸರ್ ಇಲ್ಲಿ ನಮ್ಗೆ. ಅವ್ರ ಸರ್ ಮೇಡಮ್ ಪ್ರತಿನಿತ್ಯ ಹಿಂಗೆ ಇರುತ್ತಾ ಅಥವಾ ಈಗ ಪ್ರತಿನಿತ್ಯ ಸರ್? ಪ್ರತಿನಿತ್ಯ ಹಿಂಗೆ ಅದ ಸರ್ ಇಲ್ಲಿ. ಇದೇ ಸಮಸ್ಯೆ ಸರ್ ಇಲ್ಲಿ. ಇದು ಹಾಸ್ಪಿಟಲ್ ಸರ್. ಹಾಸ್ಪಿಟಲ್ದಾಗ ಯಾರೊಬ್ಬರು ಸರ್ ಸರ್ಕಾರಿ ಹಾಸ್ಪಿಟಲ್ ಸರ್ ಇಲ್ಲಿ. ಹೋದ್ರು ಬಂದ್ರ ಸರ್ ಡಾಕ್ಟರ್ ನೈಟ್ ಯಾರಿಲ್ಲ ಸರ್ ಇಲ್ಲಿ. ಟೋಟಲಿ ಸರ್ಕಾರಿ ಆಫೀಸ್ಗಳು ಸರಿಯಾಗಿ ಸರ್ಕಾರ ಯಾವ್ದು ಆಫೀಸ್ ಇಲ್ಲಿ ಯಾವ್ದು ಒಂದು ನೀಟ್ನೆಸ್ ಇಲ್ಲ ಸರ್. ಮತ್ತೆ ಭೇಟಿ ಆಗ್ತಾನೆ. ನಮಸ್ಕಾರ.